ಸ್ವಲ್ಪ ತಿನ್ನ ಬಿಡ್ರಿ. 4 ಟೈರು 85% ಚೆನ್ನಾಗಿದೆ. ನಾವು ಕೊಡಬೇಕಾದ್ರೆ ಅಷ್ಟು ಚೆನ್ನಾಗಿದೆ. ಗುಡ್ ಆಫ್ಟರ್ನೂನ್ ಗೈಸ್. ಯಾಕೆ ಅಂತಂದರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದೇ ಮಧ್ಯಾಹ್ನದಿಂದ. ಇವತ್ತು ನಾನು ಭದ್ರಾವತಿ ಹೋಗೋಣ ಅಂತಿದ್ದೀನಿ. ಸೊ ಹಂಗಾಗಿ 3 ಗಂಟೆ ಟ್ರೈನಿಗೆ ಭದ್ರಾವತಿ ಹೊರಟಿದ್ದೀನಿ. ನನಗೆ ಗೊತ್ತಿರಲಿಲ್ಲ 3 ಗಂಟೆ ಟ್ರೈನ್ ಇದೆ ಅಂಥೇಳಿ. ಸೊ ಹಿಂದಿನ ದಿನ ಹೋಗಿ ಕೇಳ್ಕೊಂಡು ಬಂದಿದ್ದೆ, ಅವರು ಇದೆ ಅಂತ ಹೇಳಿದರು ಸ್ಟೇಷನಲ್ಲಿ. ಸೊ ಹಾಗಾಗಿ ಹೊರಟೆ 3 ಗಂಟೆ ಟ್ರೈನ್ಗೆ. ಏನಂತ ಅಂದರೆ 3 ಗಂಟೆ ಟ್ರೈನ್ ಬಂದ್ಬಿಟ್ಟು ಆಲ್ಮೋಸ್ಟ್ 5:20ಕ್ಕೆಲ್ಲ ಹೋಗ್ಬಿಡುತ್ತೆ. ಅದೇ ನೀವು ಬಸ್ಸಲ್ಲಿ ಹೋದರೆ ಎಷ್ಟು ಜರ್ನಿ ಅಂದರೆ ತುಂಬ ಲಾಂಗ್ ಇರುತ್ತೆ. ಜೊತೆಗೆ ಏನಂತಂದರೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಬಟ್ ಟ್ರೈನ್ ಜರ್ನಿ ಸೂಪರ್. ನಾನು ಟ್ರೈನ್ ಬಿಟ್ಟರೆ ಬಸ್ಗೆ ಹೋಗೋದು ತುಂಬ ಅಂದರೆ ತುಂಬ ರೇರ್. ಇಲ್ಲಿ ಬೆಂಗಳೂರಲ್ಲಿ BMTCಲಿ ಓಡಾಡಬೇಕಾದ್ರೆ ಮುಂಚೆ ಹೋಗ್ತಾ ಇದ್ದೆ. ಇವಾಗ ಅದೂ ಇಲ್ಲ, ನಾನು ಗಾಡಿ ತೊಗೊಂಡು ಹೋಗಿದ್ದೀನಿ. ಸೊ ಏನಂತಂದರೆ ನಾನು ತುಂಬ ಹೇಟ್ ಮಾಡ್ತೀನಿ ಬಸ್ ಜರ್ನಿನ. ನನಗೆ ತುಂಬ ಕಂಫರ್ಟಬಲ್ ಅಂತಂತಂದರೆ ಟ್ರೈನ್ ಜರ್ನಿ. ಸೊ ಹಾಗಾಗಿ ನಾನು ಭದ್ರಾವತಿ ಹೊರಟೆ. ಭದ್ರಾವತಿ ಏನಕ್ಕೆ ಅಂತಂದರೆ ಒಬ್ಬರು ಫ್ರೆಂಡ್ ಪಾಪುದು ನಾಮಕರಣ ಇದೆ. ಸೊ ಆ ಫಂಕ್ಷನ್ಗೆ ನಾನು ಹಿಂದಿನ ದಿನಾನೇ ಹೊರಟೆ, ಬಿಕಾಸ್ ಅದು ಮಾರನೇ ದಿನ ಫಂಕ್ಷನ್ ಇತ್ತು ನಮ್ಮದು. ನಾನು ಭದ್ರಾವತಿ ರೀಚ್ ಆಗುವಾಗ 5:20 ಆಗಿತ್ತು. ಅಂದರೆ ಇನ್ನೂ ತುಂಬ ಬೆಳಕಿರುತ್ತೆ ಅಲ್ವಾ. ಸೊ ನಮ್ಗೆ ಬಂದುಬಿಟ್ಟು ಒಂದು ಗೆಸ್ಟ್ ಹೌಸ್ನ ಬುಕ್ ಮಾಡಿದ್ದು. ಆ ಗೆಸ್ಟ್ ಹೌಸ್ಗೆ ನಾನು ಹೊರಟೆ, ಅಲ್ಲಿ ಹೋಗೋಣ ಅಂತೇಳಿ. ಅಂದರೆ ಅವರೇ ಪಾಪ ಕಾರ್ ಕೊಟ್ಟು ಕಳಿಸಿದ್ರು. ಸೊ ಆ ಕಾರಲ್ಲಿ ಗೆಸ್ಟ್ ಹೌಸ್ಗೆ ಹೊರಟ್ವಿ. ಏನಂದರೆ ಗೈಸ್, ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದೇ ಥರ ನನಗೆ ಲಾಂಗ್ ವೀಡಿಯೋಸ್ಗೂ ವ್ಯೂಸ್ ಬರಬೇಕು ಅಂದರೆ ನೀವು ನನ್ನ ವೀಡಿಯೋಸ್ನ ನೋಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಏನಾದರೂ ಚೇಂಜಸ್ ಇದ್ದರೆ ಓಕೆನಾ. ನಾನು ಹೇಳಿದೆ ಅಲ್ಲ, ಅವರೇ ಕಾರ್ನ ತೊಗೊಂಡು ಬಂದಿದ್ರು ಅಂತ. ಸೊ ಅವರೇ ನಮ್ಮನ್ನು ಪಿಕ್ ಮಾಡೋಕ್ಕೆ ಬಂದಿದ್ದರು, ಅವರ ಫ್ಯಾಮಿಲಿಯವರು. ಅಲ್ಲಿಂದ ನಾವು ಗೆಸ್ಟ್ ಹೌಸ್ಗೆ ಹೋದ್ವಿ. ಅಲ್ಲಿ ಇನ್ನೂ ಫ್ರೆಂಡ್ಸ್ ಬರೋಕ್ಕಿದ್ರು, ಒಂದು 10 ಜನ. ಅವ್ರಿಗೋಸ್ಕರ ವೆಯ್ಟ್ ಮಾಡೋಕ್ಕೋಸ್ಕರ ನಾವು ಅಲ್ಲಿಗೆ ಹೋದ್ವಿ. ಗೈಸ್, ನಾವು ಇವತ್ತು ಇರೋ ಗೆಸ್ಟ್ ಹೌಸ್ ಇದು. ಇಲ್ಲಿ ಒಂದು ರೂಮ್ ಇದೆ, ಇಲ್ಲಿ ಡೈನಿಂಗ್ ಏರಿಯಾ, ಅದಾದಮೇಲೆ ಇದು ಇನ್ನೊಂದು ರೂಮ್. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಜೊತೆಗೆ ಅಲ್ಲಿ ವಾಶ್ರೂಮ್ಸ್ ಇದೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಲ್ಲ. ಏನೇನೋ ಮಾಡ್ಬಿಟ್ಟಿದ್ದಾನೆ. ಹೊರಗೆ ಬರ್ತಾರೆ ಹೋಗ್ತಾರೆ. ಸೊ ನಿಧಾನಕ್ಕೆ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವಲ್ಲಿ ಫೈರ್ ಕ್ಯಾಂಪ್ ಹಾಕೋಣ ಅಂತ ಹೇಳಿ ರೆಡಿ ಆದ್ವಿ. ಚೆನ್ನಾಗಿರುತ್ತೆ ಅಂದರೆ ಚಳಿ ಕೂಡ ಇತ್ತು ಅವತ್ತು. ಬಟ್ ತುಂಬ ಲೇಟ್ ಆಗಿದ್ರಿಂದ ನಾವು ಹಾಕಲಿಲ್ಲ. ಹಾಗೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಭದ್ರಾವತಿಯಲ್ಲಿ ಸ್ಟ್ರೀಟ್ ಫುಡ್ ಇದೆ, ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಹೈಜೀನ್ ಆಗೂ ಇದೆ. ಸೊ ಅಲ್ಲಿ ಹೊರಟ್ವಿ ನಾವು, ಅಲ್ಲೇ ಊಟ ಮಾಡೋಣ ಅಂತ ಹೇಳಿ. ಆ ರೆಸಾರ್ಟ್ ತಾನೇ ಅದು ದೊಡ್ಡದು. ಏನೋ ಬ್ಯಾಕ್ಗ್ರೌಂಡಲ್ಲಿ ಪ್ರೈವೇಟ್. ಆದರೆ ಅಲ್ಲಿ ನಿಜವಾಗ್ಲೂ ಊಟ ತುಂಬ ಚೆನ್ನಾಗಿತ್ತು ಗೈಸ್. ಏನಂತಂದರೆ ನಾವು ಮೀನು, ರೋಲ್, ಎಗ್ ರೈಸ್, ಕಬಾಬ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದ್ರು, ಟೇಸ್ಟು ಸಖತ್ತಾಗಿತ್ತು ಮತ್ತು ಹೈಜೀನ್ ಆಗೂ ಇತ್ತು. ಅಷ್ಟು ಜನ ಬರೋದಕ್ಕೆ ಅಲ್ಲಿ ಎಷ್ಟು ಪ್ಲಾಸ್ಟಿಕ್ಕು ಏನೇನೋ ಬಿದ್ದಿರಬೇಕಿತ್ತು, ಬಟ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಸೊ ನಮ್ಮದೆಲ್ಲ ಊಟ ಆದಮೇಲೆ ನಾವಿದ್ದಿದ್ದು 15 ಜನ. 15 ಜನಕ್ಕೆ ಆ ಗೆಸ್ಟ್ ಹೌಸ್ ಸಾಕಾಗ್ತಾ ಇರಲಿಲ್ಲ. ಸೊ ಹಂಗಾಗಿ ನಾವು ಇನ್ನೊಂದು ಪ್ಲೇಸ್ಗೆ ಹೊರಟ್ವಿ. ಅಲ್ಲಿರೋ ಗೆಸ್ಟ್ ಹೌಸಲ್ಲಿ ತುಂಬ ದೊಡ್ಡದಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ ಅಂತೇಳಿ ಅಲ್ಲಿಗೆ ಹೊರಟ್ವಿ. ಸೊ ನಾವು ಮಾತ್ರ ಊಟ ಮಾಡ್ಕೊಂಡು ಹೊರಟ್ವಿ. ಇನ್ನು ಬರ್ತಿರೋರು ಬೆಂಗಳೂರಿಂದ ಬರ್ತಾಯಿದ್ರು. ಅವರು ಅಲ್ಲಿಂದನೇ ಊಟ ಮಾಡಿಕೊಂಡು ರೀಚ್ ಆಗ್ತೀವಿ ಅಂತ ಹೇಳಿದರು. ಫೈನಲಿ ಅವರು ಕೂಡ ಬಂದರು. ನಾನು ಹೇಳಿದೆ ಅಲ್ಲ 15 ಜನ ಅಂತಂದರೆ, ಎಲ್ಲರೂ ಬೆಂಗಳೂರಿಂದ ಬರ್ತಾಯಿದ್ರು. ಅಂದರೆ 2 ಕಾರಲ್ಲಿ ಬರ್ತಾಯಿದ್ರು. ಸೊ ಅವರು ಫೈನಲಿ ರೀಚ್ ಆಗಿದ್ದು ತುಂಬ ಲೇಟ್ ಆಗಿತ್ತು, 1 ಗಂಟೆ ಆಗೋಗಿತ್ತು. ಅಷ್ಟರೊಳಗೆ ನಾವೆಲ್ಲ ಊಟ ಮಾಡ್ಕೊಂಡು ಬಂದಿದ್ವಿ. ಬಟ್ ಅವರು ಬರ್ತಾ ಊಟ ತೊಗೊಂಡು ಬಂದಿದ್ರು. ಸೊ ಅಲ್ಲಿ ಡೈನಿಂಗ್ ಏರಿಯಾ ನಾನು ತೋರಿಸಿದ್ದು ಚೆನ್ನಾಗಿತ್ತಲ್ವ. ಸೊ ಅಲ್ಲೇ ಊಟ ಮಾಡಬೇಕು ಅಂತ ಹೇಳಿ ಬಂದರು. ಏನಂತ ಅಂದರೆ ತುಂಬ ದಿನಗಳಾದಮೇಲೆ ಎಲ್ಲರೂ ಸೇರಿದ್ರು. ಸೊ ಹಂಗಾಗಿ ಸಖತ್ ಫನ್, ಕಾಮಿಡಿ ಮತ್ತು ತುಂಬ ಕಾಲೆಳೆಯೋದು ಎಲ್ಲ ಜಾಸ್ತಿನೇ ಇತ್ತು. ಇಂದು ನಾವು ಇಲ್ಲಿ ಸೇರುವ ಉದ್ದೇಶ ಏನೆಂದರೆ, ನಮ್ಮಲ್ಲೇ ಒಬ್ಬ ಚಿಕ್ಕ ಹೈದನಂದಿದ್ದ ಹರಾಸ್ಮೆಂಟ್ ಮಾಡ್ಬೇಕಂದ್ರೆ ಏನು ಯಾರು ಬಿಜೆಪಿ ಕಾಂಗ್ರೆಸ್
ಡಾಕ್ಟರ್ ಆಫ್ ಆಯ್ತು ಹಾಯ್ ಬಾಯ್ಸ್, ನೀವು ತುಂಬಾ ಲೇಟ್ ಆಗಿ ಬರ್ತಾ ಇದ್ದೀರಾ. ಅವ್ರಿಗ ಮೆಲೋಡಿ ಅಲ್ಲ, ಸ್ವಲ್ಪ ತಿನ್ನ ಬಿಡ್ರಿ. ಏನೋ ಒಂದು ಗಂಭೀರವಾದ ವಿಷಯ ಮಾತಾಡ್ತಿದ್ದೀವಿ. ಇಲ್ಲಿದೆ ಸಮಾಧಾನ ಮಾಡ್ಕೊಳ್ಳಿ, ಒಂಚೂರು ಇದೆ, ಅಷ್ಟು ಅರ್ಜೆಂಟ್ ಬೇಡ. ನಮ್ಮ ಪಕ್ಷದವ್ರು ಇದ್ದೀರಲ್ಲ, ನಾವು ಮಾತ್ರ ಏನಮ್ಮ ನೀವು ಹೆಂಗ್ ಹಚ್ಚಿಲ್ಲ ಕೇಳಿದ ಕ್ವಶನ್ ಅನ್ಸುತ್ತೆ. ನಮ್ಮ ತಲೆ ಹೆಸರು NI ಇಂದ ಸ್ಟಾರ್ಟ್ ಆಗುತ್ತೆ. ಗೆಸ್ ಮಾಡ್ತೀರಾ? ನಿಮ್ಮ ಬೆಂಗಳೂರು NI ನಿಶಾ. ಹೇಳಿ ಪುರ ಹೇಳ್ರಿ. ಈಗ ಮುಂದಿನ ಸ್ಪರ್ಧಿ ಝಾನ್ಸಿ. ತಪ್ಪು. ತಪ್ಪಾದ ಉತ್ತರ. 1 ಕೋಟಿ ರೂಪಾಯಿನ ಪ್ರಶ್ನೆ. ಅಮರಾಜ್ ಅವರೇ, ಅಲ್ಲ ಯಾವ ನಿಖಿತಾ? ನಿಖಿತಾ ಅಂತ ಹಾಲೆ ಹೇಳ್ತಿರೋದಂದ್ರೆ ಈ ಜಿಗಿತ ಹಿಂದೆ ಏನೋ ಸರಿ. ನೀನು ಅವ್ರು ಹೇಗೆ ಬಿಟ್ಟು ಯಾವ್ದು ಸರಿ. ಮಾತಾಡೋಣ. ಹೆಸರು ಬಂದು ನಿಹಾರ. ನೀವೆಲ್ಲ ಕಾರ್ಯಕ್ರಮ ನಾಳೆ ಬರ್ಬೇಕು. ಅಲ್ಲಿ ಬಂದು ಕೇಳ್ತಾರೆ. ಇಲ್ಲಿ ಹೇಳಿದ್ರೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ತುಂಬ ಲೇಟ್ ಆಗಿದೆ, ಆಲ್ಮೋಸ್ಟ್ 2 ಗಂಟೆ ಅಥವಾ 3 ಗಂಟೆ ಮಧ್ಯರಾತ್ರಿ. ಇನ್ನೇನು ಮಲ್ಕೊಬೇಕು. ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಅಂದರೆ ಜರ್ನಿ ಮಾಡಿ, ಜೊತೆಗೆ ನಿದ್ದೆ ಸರಿ ಇಲ್ಲದೆ. ಅದಾದಮೇಲೆ ಇವ್ರು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಮೇ ಬಿ ಒಂದು 4-5 AM ಆಗುತ್ತೆ ಮಲ್ಗೋದು. ಮಾರನೇ ದಿನ ಬೆಳಗ್ಗೆ ಫಂಕ್ಷನ್ ಇದೆ, ಅದಕ್ಕೆ ಮತ್ತೆ ಹೋಗಬೇಕು, ಬೆಳಗ್ಗೆ ಬೇಗನೆ ಹೋಗಬೇಕು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೇನಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಆಗ್ತಾನೇ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದೇ ಥರ ನನ್ನ ಲಾಂಗ್ ವೀಡಿಯೋಸ್ಗೆ ವ್ಯೂಸ್ ಬರೋ ಥರ ಮಾಡಬೇಕು ಅಂದರೆ ನೀವೆಲ್ಲ ವೀಡಿಯೋಸ್ನು ತಪ್ಪದೆ ನೋಡಬೇಕು. ಏನಾದರೂ ಚೇಂಜಸ್ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಕೆಲವೊಬ್ಬರು ಹಾಗೆ ನಾನು ಸಿಕ್ಕಿದಾಗ ಹೇಳ್ತಾ ಇದ್ದೀರಾ, ಸೊ ಅದ್ರ ಬದಲು ಕಮೆಂಟಲ್ಲಿ ಹೇಳಿ, ನನಗೆ ಗೊತ್ತಾಗುತ್ತೆ. ಓಕೆ, ಅಷ್ಟೇ, ಇನ್ನೇನಿಲ್ಲ. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ. ನಾಳೆ ಫಂಕ್ಷನಲ್ಲಿ ಏನಾಯಿತು ಅಂತೇಳಿ ಅಪ್ಡೇಟ್ ಮಾಡ್ತೀನಿ. ಅಂದರೆ ಫಂಕ್ಷನ್ ಮುಗಿಸ್ಕೊಂಡು ನಾವು ಮತ್ತೆ ಬೆಂಗಳೂರು ಹೋಗೋದಿದೆ. ಸೊ ಎಲ್ಲನೂ ಸೇರಿ ನಾನು ನೀಟಾಗಿ ಅಪ್ಡೇಟ್ ಮಾಡ್ತೀನಿ. ನನ್ನ ಎಲ್ಲ ವೀಡಿಯೋಸ್ನು ನೀವು ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಸು ನಿಮಗೆ ನಾನು ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಥರ ನಿಮ್ಮ ಹೋಮ್ ಪೇಜಲ್ಲಿ ಬರುತ್ತೆ. ಸೊ ನೀವು ಅದನ್ನು ಚೆಕ್ ಮಾಡ್ಬೋದು. ಓಕೆನಾ? ಅಡ್ಡಿಲ್ಲ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. Have a nice day. Bye-bye.